ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ಬೆಂಗಳೂರಿನಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಜನರು ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿದಿನ ಸ್ಪೆಷಲ್ ಆಗಿರೋ ವಿಚಾರಗಳನ್ನ ನೋಡ್ತಾ ಸ್ಪೆಷಲ್ ಅನ್ನೋದೇ ಮರ್ತೋಗಿದೆ. ಆದ್ರೆ ಬೆಂಗಳೂರಿನವರಿಗೆ ಸ್ಪೆಷಲ್ ಅನ್ನುವಂತಹ ಪದವನ್ನ ಮತ್ತೆ ನೆನಪು ಮಾಡಿದ್ದಾರೆ. ಅವ್ರು ಯಾರು ಅಂತ ಹೇಳೋದನ್ನ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು. KSTDC ಅವರು ಇದೀಗ ಅಂಬಾರಿಯನ್ನ ಮತ್ತೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಹಿಂದೆ ಅಂಬಾರಿ ಅಂತ ಹೆಸರುಗಳನ್ನ ನಾವು ಕೇಳ್ತಾ ಇದ್ವಿ, ಆದ್ರೆ ಈಗ ಬೆಂಗಳೂರಿಗೆ ಅಂಬಾರಿ ಬಂದ್ಬಿಟ್ಟಿದೆ. ಬನ್ನಿ ಅಂಬಾರಿ ಹೊರಗಿನ ಲುಕ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವಿವಾಗ ನೋಡ್ತಾ ಇರೋದು ನಮ್ಮ ಬೆಂಗಳೂರಿಗೆ ಬಂದಿರುವಂತಹ ಅಂಬಾರಿ ಡಬಲ್ ಡೆಕ್ಕರ್ ಬಸ್. ಸೊ ಹೆವಿ ಆಗಿದೆ, ಸೀಟಿಂಗ್ ಆಗಿರ್ಬೋದು ಎಲ್ಲ ಕೂಡ ತುಂಬಾನೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ಒಂದ್ಸರ್ತಿ ಕೂತ್ ತೋರಿಸ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಆಗಿದೆ ಸೀಟ್ ಕೂಡ. ಅಂಡ್ ನೀವು ನೋಡ್ಬೋದು, ನೀವು ನೋಡ್ಬೇಕು ಅಂತಂದ್ರೆ ಒಂದ್ಸರ್ತಿ ಬಂದು ಕೂತ್ಕೊಳ್ಬೇಕಾಗತ್ತೆ. ಅಂಡ್ ಸೀಟ್ ಆಗಿರ್ಬೋದು ಅಂಡ್ ಸ್ಪೇಸಿಂಗ್ ಕೂಡ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಇನ್ನೊಂದು ಖುಷಿಯಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಕಾಲ್ ಇಡೋದಕ್ಕೆ ಕೂಡ ಇಲ್ಲೊಂದು ಸ್ಪೇಸ್ ಅನ್ನ ಕೊಟ್ಟಿರುವಂತದ್ದು. ಅಂಡ್ ನೀವು ನಿಮ್ಮ ಕೂತು ಸುಸ್ತಾಯ್ತು ಅಂತಾದ್ರೆ ಜಸ್ಟ್ ನಿಮ್ಮ ಲೆಗ್ ಮೂವ್ಮೆಂಟ್ ಮಾಡೋ ಕೂಡ ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿರುವಂತದ್ದು. ಸೊ ಇದು ಇಷ್ಟು ಇಲ್ಲಿದ್ದಾದ್ರೆ ಇನ್ನೊಂದು ಸ್ಪೆಷಲ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದು ಫೇಮಸ್ ಆಗಿರೋದು ಡಬಲ್ ಡೆಕ್ಕರ್ ಆಗಿರೋದಕ್ಕೆ. ಇದು ಸಿಂಗಲ್ ಆಗಿದ್ರೆ ಇಲ್ಲಿ ನಾವು ನಾರ್ಮಲ್ ಆಗಿ ಎಲ್ಲ ಬಸ್ ನಲ್ಲಿ ಕೂತ್ಕೊಳ್ಳೋ ತರ ಕೂತ್ಕೊಳ್ಬಹುದು. ಅಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಈ ಬಸ್ಗೆ 2 ಡೋರ್ ಇದೆ. ಈ ಡೋರ್ ಅಲ್ಲಿ ಬಂದ್ರೆ ನೀವು ಇಲ್ಲಿಗೆ ಬರ್ಬೋದು. ಅಂಡ್ ಇನ್ನೊಂದು ಡೋರ್ ಇದೆ, ಅದು ಇಲ್ಲಿ. ಸೊ ಈ ಡೋರ್ ಇಂದ ನೀವು ಬರ್ತೀರಿ ಅಂತ ಆದ್ರೆ ಅಬ್ಸಲ್ಯೂಟ್ಲಿ ನೀವು ಮೇಲಕ್ಕೆ ಹೋಗ್ಬೋದು. ಅಂಡ್ ಇನ್ನೊಂದು ಖುಷಿ ವಿಚಾರ, ಯಾರಿಗೂ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ CCTV ಕೂಡ ಇದೆ. ನೀವು ಡಬಲ್ ಡೆಕ್ಕರ್ ಬಸ್ ನ 2ನೇ ಬಾಗ್ಲಲ್ಲಿ ಒಳಗ್ ಬರ್ತೀರಿ ಅಂತ ಆದ್ರೆ ಹೀಗೆ ಒಂದೊಂದೇ ಸ್ಟೆಪ್ ಅನ್ನ ಹತ್ಕೊಂಡು ಮೇಲಕ್ಕೆ ಬರ್ತಾ ಹೋಗ್ತೀರಾ. ಇಲ್ಲಿ ನಿಮ್ಗೆ ಕಲರ್ಫುಲ್ ಆಗಿರುವಂತಹ ಫೈಬರ್ ಸೀಟ್ ಗಳಿರುತ್ತೆ. ನಿಮ್ಗೆ ಮೊದಲ ಆದ್ಯತೆ ಇದೆ, ಇದನ್ನ ನೀವು ಬಳಕೆ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ಬಂದ್ರೆ ನಿಮಗೆ ಸುತ್ತಮುತ್ತಲಿನ ಪ್ರದೇಶ ಈಗ ನಿಂತಿದೆ ಬಸ್, ಬಟ್ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಇವಾಗ ಟ್ರಾಫಿಕ್ ಆಗ್ತಾ ಇದೆ ಅಂಡ್ ಇಲ್ಲಿ ಬಸ್ಗಳು ನಿಂತಿವೆ. ಹೀಗೆ ಬಸ್ಗಳು ಮುಂದೆ ಹೋಗ್ತಾ ಇದ್ದಂತೆ ಹಲವಾರು ರೀತಿಯ ಆಕರ್ಷಣವಾಗಿರುವಂತಹ ಕೆಲವೊಂದು ಪ್ಲೇಸ್ ಗಳನ್ನ ನೋಡ್ತಾ ಬರ್ಬೋದು. ಅಂಡ್ ನಿಮಗೆ ಯಾವ್ಯಾವ ಪ್ಲೇಸ್ ಗಳಿಗೆ ಈ ಬಸ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋದಾದ್ರೆ, ಮೊದಲಿಗೆ ಈ ಬಸ್ಸು ಸೀದಾ ಫಸ್ಟ್ ಇಲ್ಲಿಂದ ಕಾರ್ಪೊರೇಷನ್ಗೆ ಹೋಗುತ್ತೆ, ಅಲ್ಲಿಂದ ಹಡ್ಸನ್ ಸರ್ಕಲ್ ಬರುತ್ತೆ, ಆನಂತರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗುತ್ತೆ, ಅಂಡ್ ಅಲ್ಲಿಂದ ಕಂಠೀರವ ಸ್ಟೇಡಿಯಂಗೆ ಹೋಗಿ ಆನಂತರ ವಿಧಾನಸೌಧಕ್ಕೆ ಹೋಗುತ್ತೆ. ಅಂಡ್ ಅಲ್ಲಿಂದ ಸೀದಾ ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ನಿಲ್ಲುತ್ತೆ. ನೀವು ಹೋಗ್ಬೇಕು ಅಂತ ಆದ್ರೂ ಕೂಡ ಕಲಾಕ್ಷೇತ್ರಕ್ಕೆ ಬರ್ಬೇಕಾಗುತ್ತೆ. ಬಸ್ಸಿನ ಟಿಕೆಟ್ ಅನ್ನ ಇಲ್ಲಿ ಕೂಡ ಮಾಡ್ಕೊಳ್ಬಹುದು ಅಥವಾ ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಆನಂತರ ಇಲ್ಲಿಂದ ಹೊರಟ ಬಸ್ಸು ಎಲ್ಲಾ ಏರಿಯಾಗಳನ್ನ ಕವರ್ ಮಾಡಿಕೊಂಡು ಮತ್ತೆ ಇದೇ ಜಾಗಕ್ಕೆ ತಂದು ಬಿಡುತ್ತೆ. 5 ವರ್ಷದ ಮೇಲ್ಪಟ್ಟವರಿಗೆ 180 ರೂಪಾಯಿ ಇದೆ ಟಿಕೆಟ್. 5 ವರ್ಷದ ಕೆಳಗಿನವರಿಗೆ ಯಾವುದೇ ರೀತಿಯ ಟಿಕೆಟ್ ಇಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಮುಂದೆ ಏನು ಅಂತ ಗೊತ್ತಿಲ್ಲ. ನೀವೇನಾದ್ರೂ 5 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ 180 ರೂಪಾಯಿ ಕೊಟ್ಟು ಡಬಲ್ ಡೆಕ್ಕರ್ ಬಸ್ ಸೀಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಬೆಂಗಳೂರಿನ ಸೂಪರ್ ಆಗಿರುವಂತ ಎಲ್ಲಾ ಪ್ಲೇಸಸ್ ಗಳನ್ನ ಕೂಡ ಒಂದ್ಸರ್ತಿ ವಿಸಿಟ್ ಮಾಡ್ಕೊಂಡ್ ಬರ್ಬೋದು, ಕಣ್ ತುಂಬ್ಕೊಂಡ್ ಬರ್ಬೋದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಸ್, ನೋಡಿದ್ರಲ್ಲ, ಇದು ನಮ್ಮ ಬೆಂಗಳೂರಿಗೆ ಬಂದಿರುವಂತಹ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಿನ ಒಂದು ವಿಡಿಯೋ. ಅಂಡ್ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.